ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಗುಡ್ ಮಾರ್ನಿಂಗ್. ಇವಾಗ ಟೈಮ್ ಬಂದು ಆಲ್ಮೋಸ್ಟ್ 8:45. ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ವಿ ಆರ್ ಗೋಯಿಂಗ್ ಫಾರ್ ರೆಸಾರ್ಟ್. ಒಂದು ರೆಸಾರ್ಟಿಗೆ ಹೋಗ್ತಿದ್ದೀವಿ. ಬೇಬಿದು ಸರ್ಪ್ರೈಸ್ ಅಂದರೆ ಲೈಕ್ ದ್ವಾರಪಾಲಕ, ಕ್ಷೇತ್ರಪಾಲಕ ಅಂತ ಇದು ದೇವರು ಅಲ್ವಾ, ಅಂದರೆ ಈ ಫಾರೆಸ್ಟಿಗೆ. ಸೊ ಬೇಬಿಗೆ ಒಂದು ಸರ್ಪ್ರೈಸ್ ಅಂತ ಹೇಳಿದ್ವಲ್ಲ, ಅದಕ್ಕೆ ಕರ್ಕೊಂಡು ಹೋಗ್ತಿದ್ವಿ. ಸರ್ಪ್ರೈಸ್ ಅಂದರೆ ಅವಳಿಗೆ ಗೊತ್ತು, ಬಟ್ ಎಲ್ಲಿಗೆ ಹೋಗ್ತಿದ್ದೀವಿ, ಅದು ಜಾಗ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ, ಬಟ್ ಹೋಗ್ತೀವಿ ಅನ್ನೋದು ಗೊತ್ತಿತ್ತು. ಸೊ ಇವತ್ತು ಹೋಗ್ತಾ ಇದ್ದೀವಿ ನಾವು. ಯಾರ್ಯಾರಂದರೆ ಬೇಬಿ ತೋರಿಸ್ತೀನಿ. ಆ್ಯಂಡ್ ದಿಸ್ ಇಸ್ ಡೂಮು ಆ್ಯಂಡ್ ಇದು ಬೇಬಿ. ಸೇ ಹಾಯ್ ಬೇಬಿ. ಲೈಕ್ ಹೌ ಮಚ್ ಯು ಆರ್ ಎಕ್ಸೈಟೆಡ್? So much. Are you happy? You know where we are going? Resort ಅಂದ್ರೆ ಹೆಂಗಿರುತ್ತೆ ಬೇಬಿ? ಅಯ್ಯೋ. ಸೊ ಬೇಬಿ, ನೀನು ಔಟ್ಫಿಟ್ ತೋರಿಸು. ಔಟ್ಫಿಟ್ ಹೆಂಗಿದೆ? ಎಸ್, ಜೀನ್ಸ್ ಮತ್ತು ಶರ್ಟ್. ಇದು ಬೇಬಿದು ಔಟ್ಫಿಟ್. ಆ್ಯಂಡ್ ನನ್ನ ಔಟ್ಫಿಟ್ ಬಂದು ಜೀನ್ಸ್ ಮತ್ತು ಟಿ ಶರ್ಟ್ ಹಾಕಿದ್ದೀನಿ. ಸೊ ಈಗ ಇನ್ನು ಎಷ್ಟು ಕಿಲೋಮೀಟರ್ ಇದೆ ಡಮ್ಮು? ಇನ್ನೊಂದು 6.5 ಕಿಲೋಮೀಟರ್ ಇದೆ, ರೀಚ್ ಆಗಿಬಿಡ್ತೀವಿ ಅಷ್ಟರಲ್ಲಿ. ಬೆಳಗ್ಗೆ ನಾವು ಆಲ್ಮೋಸ್ಟ್ ಮನೆ ಬಿಟ್ಟಾಗ 7 o'clock. ಟಿಫನ್ನ ಮನೆಯಿಂದನೇ ಮಾಡ್ಕೊಂಡು ಬಂದಿದ್ವಿ, ಪೂರಿ ಮತ್ತು ಪಲ್ಯ ಇವತ್ತು ತಿಂಡಿ. ಸೊ ರೆಸಾರ್ಟ್ ಯಾವುದು, ಏನು, ಹೇಗಿರುತ್ತೆ ಇವತ್ತಿನ ದಿನ ಎಲ್ಲ ಕೂಡ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಿದೆ, ಫುಲ್ ನೋಡಿ. ಹಾಗೆ ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಕಮ್ ಲೆಟ್ಸ್ ಗೋ. ಒಳಗೆ ಹೋಗ್ಬೇಕಾ ಗೈಸ್? ನಾವು ಇದೇ ರೆಸಾರ್ಟಿಗೆ ಕಾಣಿಸ್ತಿದ್ಯಾ? ಇಲ್ಲ, ಯಾವುದು ಬರೋದು? ಸೊ ಹಾರ್ಡೀಸ್ ನೇಚರ್ ರೆಸಾರ್ಟ್ ರಿಟ್ರೀಟ್ ಅಂತ ಗೊತ್ತಿಲ್ಲ. ಸೊ ನಾವು ಬಂದಿರೋದು ಇವತ್ತು ಎಸ್ಪೆಷಲಿ ಬೇಬಿಗೋಸ್ಕರ. ಆ್ಯಂಡ್ ನಾನು ಥಮ್ಸಪ್ ಕುಡಿತಾ ಇದ್ದೀನಿ. ಯಾಕೆಂದರೆ ಇರು ಬೇಬಿ, ನಾನು ಸ್ವಲ್ಪ ಏನಂದರೆ ಏನೂ ತಿಂದಿಲ್ಲ. ಆ್ಯಂಡ್ ಅದಕ್ಕೆ ಇವಾಗ ಇದನ್ನು ಕುಡಿತಾ ಇದ್ದೀನಿ. ಏನೂ ತಿನ್ನೋಕ್ಕಾಗ್ತಾಯಿಲ್ಲ. ಫುಲ್ ಎಲ್ಲ ಗ್ರೀನರೀಸು. ಮತ್ತು ಇನ್ನೊಂದು ದೇವಸ್ಥಾನ ಇದೆ. ಎಷ್ಟು ಗಂಟೆಗೆ ಚೆಕ್ ಇನ್ ಇರೋದು ಡಮ್ಮು? 9:30 ಅಲ್ಲ 10 ತಾನೇ? ಇಲ್ಲಿ ನೋಡಿ ಸ್ವಲ್ಪ ನನ್ನ ವ್ಲಾಗಿಗೆ ಹೇಳಿ. ಹಲೋ, ಬಿಲ್ವಿ ತಂದು ವಾಟ್ ಬಿಲ್ವಿ ತಂದು ಸ್ಕೂಲ್ಗೆ ಹೇಳಿ. ಕರ್ಕೊಂಡು ಹೋಗ್ಲಿಲ್ಲ ಅಂತ ಹೇಳಿ. ಏನು ಸ್ಕೂಲಿಗೆ ಕರ್ಕೊಂಡು ಹೋಗಿಲ್ಲ? ಸ್ಕೂಲ್ದು ಇದಕ್ಕೆ ಟ್ರಿಪ್ಪಿಗೆ. ಆ್ಯಕ್ಚುಲಿ ಏನು ಗೊತ್ತಾ, ಬೇಬಿಗೆ ಆಲ್ರೆಡಿ ಒಂದು ರೋಡ್ ಟ್ರಿಪ್ ಕರ್ಕೊಂಡು ಹೋಗಿದ್ರು. ಅದೆಲ್ಲಿಗೆ? ಫಿಶ್ ಅಕ್ವೇರಿಯಂ ಮತ್ತು ಬಾಲ್ ಭವನ್ ಅಂತ ಬರುತ್ತೆ, ಅದಕ್ಕೆ ಕರ್ಕೊಂಡು ಹೋಗಿದ್ರು. ಅದಕ್ಕೆ ಕಳಿಸಿದ್ವಿ ನಾವು. ಆ್ಯಕ್ಚುಲಿ ಬೇಬಿಗೆ ಕನಕಪುರ ಹತ್ರ ಇರೋ ಒಂದು ರೆಸಾರ್ಟು ಆ್ಯಂಡ್ ಇನ್ನೊಂದು ಯಾವುದೋ ಆ್ಯನಿಮಲ್ ಪೆಟ್ಸ್ ಎಲ್ಲ ಇಟ್ಟಿರ್ತಾರಲ್ಲ, ಅಂದರೆ ಏನು ಪ್ರಾಣಿ ಸೆಂಚುರಿನೋ ಅನಿಮಲ್ ಸೆಂಚುರಿನೋ ಏನೋ ಒಂದಿದೆ, ನನಗೆ ಎಕ್ಸಾಕ್ಟಾಗಿ ನೇಮ್ ಗೊತ್ತಿಲ್ಲ. ಸೊ ಅದೊಂದು, ಇನ್ನೊಂದು ರೆಸಾರ್ಟು, ಎರಡಕ್ಕೆ ಪ್ಲ್ಯಾನ್ ಮಾಡಿದರು ರೋಡ್ ಟ್ರಿಪ್ಪು, ಅಂದರೆ ನರ್ಸರಿ ಟು 4th ಸ್ಟ್ಯಾಂಡರ್ಡು. ಸೊ ಆ ಟ್ರಿಪ್ಪಿಗೆ 1630 1700 ಅಂದ್ಕೊಳ್ಳಿ, ಅಷ್ಟಿದ್ದಿದ್ದು ಪ್ರೈಸು. ಸೊ ಇಲ್ಲಿ ನಮ್ಮ ಅಂದರೆ ಬ್ಯಾಂಗ್ಳೂರಿಂದ ಆಲ್ಮೋಸ್ಟ್ ಒಂದು 70 ಕಿಲೋಮೀಟರ್ಸ್ ಆಗುತ್ತೆ. 1700 ರುಪೀಸು 2 ಪ್ಲೇಸ್ ಅಂತ ಹೇಳ್ಬಿಟ್ಟು ಮಾಡಿದ್ದು. ಅಲ್ಲಿಗೆ ಕಳಿಸ್ಲಿಲ್ಲ, ಯಾಕೆಂದರೆ ಒಂದು ತುಂಬ ಲೆಂತ್ ಜರ್ನಿ ಆಗುತ್ತೆ ಅಂತ ಹೇಳ್ಬಿಟ್ಟು, ಅಂದರೆ ಲಾಂಗ್ ಜರ್ನಿ ಆಗುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ ಅಲ್ಲೆಲ್ಲ ಏನು ಆಟ ಆಡೋಕ್ಕೆಲ್ಲ, ಈಗ ನಾವು ಪೇರೆಂಟ್ಸ್ ಜೊತೆ ಹೋದರೆ ಪರವಾಗಿಲ್ಲ, ಬಟ್ ಅವರವರೇ ಸ್ಟೂಡೆಂಟ್ಸು ಟೀಚರ್ಸ್ ಎಲ್ಲ ಹೋದಾಗ ಈ ಸ್ವಿಮ್ಮಿಂಗ್ ಪೂಲಲ್ಲಿ ಅಥವಾ ಬೇರೆ ಏನಾದರೂ ಆಟ ಆಡೋದೆಲ್ಲ ಇರ್ಬೋದು. ಆಟ ಆಡಿದ್ರೂ ಅವರಿಗೆಲ್ಲ ಇನ್ನೂ UKG, ಇನ್ನೂ 6 years ಕೂಡ ಆಗಿರಲ್ಲ, ಆಯಿತಾ. ಸೊ ಡ್ರೆಸ್ ಚೇಂಜ್ ಮಾಡ್ಕೊಳ್ಳೋದಾಗಲಿ, ಊಟ ತಿಂಡಿ ತಿನ್ನೋದು, ಹಂಗೆಲ್ಲ ಏನಂದರೆ ಕಷ್ಟ ಆಗುತ್ತೆ. ಇನ್ನು ಚಿಕ್ಕದಾಗಿದ್ದರೆ ಓಕೆ, ಇಲ್ಲೇ ಎಲ್ಲಾದರೂ ಹೋಗಿ ಬರೋದು ಇದ್ದಿದ್ರೆ ಕಳಿಸ್ಬೋದಿತ್ತು. ಏನಂದರೆ ಅಲ್ಲೆಲ್ಲ ಸ್ವಲ್ಪ ತಿನ್ನೋದು, ಊಟ ತಿಂಡಿ, ಅವಳು ಏನು ಹೊರಗಡೆ ಫುಡ್ ಆಲ್ಮೋಸ್ಟ್ ತಿನ್ನಲ್ಲ ಅವಳು, ಅಪರೂಪ. ನಾವೇ ಎಲ್ಲಾದರೂ ಬಂದಾಗ ಫೋರ್ಸ್ಫುಲಿ ತಿನ್ನಿಸ್ಬೇಕು, ಅದೊಂದು. ಮತ್ತು ಆಟ ಆಡೋದೆಲ್ಲ ಅಲ್ಲೇನು ಔಟ್ಡೋರ್ ಗೇಮ್ಸ್ ಜಾಸ್ತಿ ಇರುತ್ತೆ, ಮತ್ತು ಅಡ್ವೆಂಚರಸ್ ಗೇಮ್ಸ್ ಎಲ್ಲ ಇರುತ್ತೆ, ಅದೆಲ್ಲ ಇವರಿಗೇನು ವರ್ತಿಲ್ಲ ಅಂತೇಳ್ಬಿಟ್ಟು ಬೇಡ, ನಾವೇ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿದ್ವಿ. ಸೊ ಪ್ರಾಮಿಸ್ ಮಾಡಿದ್ವಿ, ಹಂಗಾಗಿ
ಇವತ್ತು ಇಲ್ಲಿಗೆ ಕರ್ಕೊಂಡು ಬಂದಿದ್ದೀವಿ. ನಾವಿದ್ರೆ ಅಟ್ಲೀಸ್ಟ್ ಏನಾದರೂ ಆಟ ಆಡಿಸ್ಬೋದು. ಸ್ಟೂಡೆಂಟ್ಸು ಟೀಚರ್ಸ್ ಇದ್ರೆ ಅವ್ರಿಗೆ ಎಷ್ಟು ಜನನ ಅಂತ ಮೇಂಟೈನ್ ಮಾಡ್ತಾರೆ, ಎಷ್ಟು ಜನನ ಅಂತ ಆಟ ಆಡಿಸ್ತಾರೆ. ಇನ್ನೊಂದು ಸ್ವಲ್ಪ ದೊಡ್ಡೋಳಾಗಿದ್ದರೆ ಪರವಾಗಿಲ್ಲ, ಒಂದು ಸೆಕೆಂಡ್ ಸ್ಟ್ಯಾಂಡರ್ಡು ಹಂಗೆಲ್ಲ ಆದರೆ ಕಳಿಸ್ಬೋದು. ಸೊ ಬೇಡ ಅಂತೇಳಿ ಇವತ್ತು ಇಲ್ಲಿಗೆ ಬಂದಿದ್ದೀವಿ. ನಮ್ಮದು ಚೆಕ್-ಇನ್ ಟೈಮ್ ಇರೋದು ಆ್ಯಕ್ಚುಲಿ 10 o'clock, 10:15 ಅಂತ ಇದೆ. ನಾವು ಆಲ್ಮೋಸ್ಟ್ 9 ಗಂಟೆಗೆಲ್ಲ ಇಲ್ಲಿ ರೀಚ್ ಆಗಿಬಿಟ್ಟಿದ್ದೀವಿ. ಇನ್ನೊಂದು ಸ್ವಲ್ಪ ಲೇಟಾಗಿ ಬಂದಿದ್ರೆ ಆಗಿರ್ತಾಯಿತ್ತು. ಆನ್ ದ ವೇ ಏನಾದ್ರು ಇದ್ದಿದ್ರೆ ನೋಡ್ಬೋದಿತ್ತು, ಬಟ್ ಅಲ್ಲಿ ಏನೂ ಸಿಗಲಿಲ್ಲ. ಅಲ್ಲೊಂದೇ ಒಂದು ದೇವಸ್ಥಾನ ಇತ್ತು, ಲಡ್ಡುಮು, ಅಲ್ಲಿ ನೋಡ್ಬೋದಿತ್ತು. ನೋಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ಬರ್ಬೋದಿತ್ತು. ಗಾಡಿ ನಿಲ್ಸಕ್ಕೆ ಜಾಗ ಇಲ್ಲ. ರೋಡು ಚಿಕ್ಕದು. ಗೈಸ್ ನೋಡಿ, ಇದೆ ರೆಸಾರ್ಟು. ಇಲ್ಲೊಂದು ಟೆಂಪಲ್ ಇದೆ, ಇಲ್ಲಿ ಎಲ್ಲ ಫುಲ್ಲು ಗಿಡ ಮರ ಫಾರೆಸ್ಟು. ಇಲ್ಲಿ ಪಾರ್ಕಿಂಗ್ ನೋಡಿ. ಇಲ್ಲಿ ಇದು ಒಂದು ಫ್ಯಾಮಿಲಿ ಅಂತೆ, ಫುಲ್ಲು ಆ ಅಂಕಲ್ ಇದ್ದಾರಲ್ಲ ಅವ್ರ ಫ್ಯಾಮಿಲಿ ಬಂದಿದ್ದಾರೆ. ಇವ್ರದ್ದು ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗಿದೆ, 9 to 6 ಥರ. ನಮ್ಮದು ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗಿಲ್ಲ. ಸೊ ನಮ್ಮದು ಬಂದು 10:15 to 5:30 ಅಥವಾ 6 o'clock. ಬಾ ಬೇಬಿ. ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗಿದ್ರೆ ಬೇರೆ ಪ್ರೈಸ್ ಇರುತ್ತೆ, ವಿತೌಟ್ ಬ್ರೇಕ್ಫಾಸ್ಟ್ ಆದರೆ ಬೇರೆ ಪ್ರೈಸ್ ಇರುತ್ತೆ. ಇವಾಗ ಹೋಗ್ತಾ ಇದ್ದೀವಿ ಒಳಗೆ. ಇಲ್ಲೇನೋ ಎಂಟ್ರಿ ಡೀಟೇಲ್ಸ್ ಎಲ್ಲ ಬರೀಬೇಕಲ್ಲ, ಅದು ಇದು. ಎಂಟ್ರೆನ್ಸ್ ನೋಡಿ ಹೆಂಗಿದೆ. ರಿಸೆಪ್ಷನ್ ಒಳಗಡೆ ಇಲ್ಲಿ ಬಂದು ಬುದ್ಧಂದು ಇಟ್ಟಿದ್ದಾರೆ ನೋಡಿ, ಎಷ್ಟು ಚಂದ ಇದೆ. ಗೈಸ್ ಏನು ಗೊತ್ತಾ, ಇದು ವೆಲ್ಕಮ್ ಡ್ರಿಂಕ್ ಕೂಪನ್ ಅಂತೆ. ಫಸ್ಟ್ ವೆಲ್ಕಮ್ ಡ್ರಿಂಕ್ ತಗೊಂಡು ಆಮೇಲೆ ಒಳಗೆ ಹೋಗೋದು. ಅಲ್ಲಿ ಮ್ಯಾಪಿಂಗ್ ಎಲ್ಲ ಕೊಟ್ಟಿದ್ದಾರೆ, ಎಲ್ಲಿ ಹೋಗೋದು ಹೆಂಗೆ ಏನು ಅಂತ. ಮತ್ತು ಇಲ್ಲಿ ಪೇಯ್ಡ್ ಆ್ಯಕ್ಟಿವಿಟೀಸ್ ಕೂಡ ಇದೆ. ಮತ್ತು ಇನ್ನು ಕೆಲವು ಆ್ಯಕ್ಟಿವಿಟೀಸ್ಗೆ ಪೇ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಲೆಟ್ಸ್ ಸಿ ಯಾವುದಕ್ಕೆ ಪೇ ಮಾಡಿ ಆಡಬೇಕು ಏನು ಅಂತ. ಸೊ ಅದಕ್ಕೆ ಇಲ್ಲಿ ವೆಲ್ಕಮ್ ಡ್ರಿಂಕ್ ಇಸ್ ಅವೈಲಬಲ್. ಸೊ ವಿ ಕೇಮ್ ಹಿಯರ್. ಅಲ್ಲ, ಇದೇನು ಫಿಶ್ ಸ್ಪಾಡುಮು ಇದು ಅಲ್ಲಿ ಹಾಕಿದ್ದಾರೆ ನೋಡಿ. ಅಂದರೆ ಏನು ಕ್ಲೀನ್ ಮಾಡುತ್ತಲ್ಲ, ಆ ಸ್ಪಾ ಮಾಡಿಸ್ಕೊತವಲ್ಲ ಆ ಥರ. ನಾನೇನೋ ಅಂದ್ಕೊಂಡೆ ಇದು ಸ್ಪಾ ಗೈಸ್. ಅಲ್ಲಿ ಬರ್ದಿದ್ದಾರೆ ನೋಡಿ, ನಂಗೆ ಅದು ಹಾಕಾದ್ಮೇಲೆ ನೋಡಿದ್ಮೇಲೆ ಗೊತ್ತಾಯ್ತು ಆ್ಯಕ್ಚುಲಿ ಇದು ಪೇಯ್ಡ್ ಆ್ಯಕ್ಟಿವಿಟಿ. ಇಲ್ಲಿ ಸ್ಲಿಪ್ ಕೊಟ್ಟಿದ್ದಾರೆ, ಇದರಲ್ಲಿ ಪೇಯ್ಡ್ ಆ್ಯಕ್ಟಿವಿಟೀಸು ನಾನ್ ಪೇಯ್ಡು ಎಲ್ಲ ಇದರಲ್ಲಿ ಬರೆದಿದ್ದಾರೆ ಯಾವುದು ಅಂತ. ಮತ್ತು ಕೋಂಬೋ ಆಫರ್ಸ್ ಕೂಡ ಅವೈಲಬಲ್ ಇದೆ ಇದರಲ್ಲಿ, ಬೇಕಾದರೆ ಪೇ ಮಾಡಿ ಆಡ್ಬೋದು. ಇಲ್ಲಿ ಬೋಟಿಂಗು, ಏನೋ ಕೇವ್ ರೆಸ್ಟೋರೆಂಟ್ ಅಂತಿದು ನೋಡಿ. ಇದು ರೆಸ್ಟೋರೆಂಟು, ಕೇವ್ ರೆಸ್ಟೋರೆಂಟ್ ಅಂತ ಹಾಕಿದಾರಲ್ಲ ಅದೇ ಇದು. ಇಲ್ಲಿ ಎಂಟ್ರೆನ್ಸು, ಒಳಗಡೆ ಹೋಗಲ್ಲ, ಜಸ್ಟ್ ಹಂಗೆ ತೋರಿಸ್ತೀನಿ. ಈ ಥರ ಇದೆ ನೋಡಿ ಒಳಗೆ. ನೋಡಿ ಒಳಗಡೆ ಹೆಂಗಿದೆ ರೆಸ್ಟೋರೆಂಟ್. ನೋಬಡಿ ಇಸ್ ದೇರ್, ಕಮ್. ಇಲ್ಲಿ ಸ್ವಲ್ಪ ಗೇಮ್ ಇದೆ, ಗೇಮ್ ಆ್ಯಕ್ಟಿವಿಟೀಸು ನೋಡ್ತಾ ಇರ್ಬೋದು ಇಲ್ಲಿ. ಇಲ್ಲಿ ನೋಡಿ ಫುಡ್, ಇದೆಲ್ಲ ಫುಲ್ ನಾನ್ ವೆಜ್ ಹಾಕ್ಬಿಟ್ಟಿದ್ದಾರೆ. ಬೇಬಿ ದ ಫಸ್ಟ್ ಗೇಮ್ ಗೊತ್ತಾ ಆಡೋಕ್ಕೆ? ಆಡಿಸ್ತಾರೆ ಅವ್ರು. ಹೋಗು ನೋಡಿ, ಈ ಗೇಮ್ ಆಡ್ತಿದ್ದಾರೆ. ಹಾಂ ಈಗತ್ತು. ಹಾಂ ಈಗ ಇನ್ನೊಂದು ಕಾಲ್ ಮೇಲಿಡು, ಇನ್ನೊಂದ್ಸರಿ ಕಾಲ್ ಮೇಲಿಡು. ಹಾಂ ಹಾಂ ಅಷ್ಟೇ, ಇಳಿ ಈಗ. ಇಟ್ಕೊ. ನೋಡಿ ಹೋಗ್ತಾ ಇದ್ದಾರೆ ಡುಮ್ಮು. ಪಾಪು ಇಲ್ಲಿ ಹೋಗಿ ಆ ಕಡೆ ಬರಬೇಕು, ಇದ್ರ ಮೇಲೆ ಹೋಗ್ಲಿ, ಅದ್ರ ಮೇಲೆ ಬರೋದಿರೋದು. ನೋಡಿ ಬರ್ತಾ ಇದ್ದಾರೆ. ಅಲ್ಲಿ ಉಡ್ಡಿತ್ತು, ಉಡಂದು, ಬಟ್ ಇಲ್ಲಿ ಏನಿದೆ ಕಂಬಿ ಥರ ಇದೆ, ಸ್ವಲ್ಪ ಕಷ್ಟ ಇದು ನೋಡಿ, ಚಿಕ್ಕದಾಗಿದೆ. 100 ಕ್ಯಾಲೋರೀಸ್ ಬರ್ನ್ ಆಯಿತು.
ಆಯ್ ಮಾಡಿ ಈಗ. ಇದು ಆಡೋದ ಬೇಬಿ ಗೊತ್ತಾ ಆಡೋಕ್ಕೆ? ಹಾಂ ಹಾಂ ಏನಿಲ್ಲ ಅದು ನೋಡಿ ಹಿಂಗಾಯ್ತು ಇವಾಗ. ನಡೀರಿ ಬೋಟಿಂಗ್ ಹೋಗ್ತಿದ್ವಿ ಈಗ. ನಾನಂತ ಹೆಂಗಾಗಿದ್ದೀನಿ ನೋಡಿ ಬೋಟಿಂಗ್. ಬೇಬಿ ಇದು ಕೈ ಹಾಂ ಹಂಗೆ ನೀವು ಹೋಗ್ತಾ ಇದ್ದೀರಲ್ಲ ಅಲ್ಲಿ ರೈಟಿಗೆ ತಗೊಳ್ಳಿ ಈಗ. ಹಾಂ ಹಂಗೆ ಹಂಗೆ ಹಂಗೆ. ಬಿಡಬೇಡಿ ಬಿಡಬೇಡಿ. ಸೊ ಬೋಟಿಂಗ್ ಮುಗಿಸಿದ್ವಿ. ಅದಾದ್ಮೇಲೆ ಬುಲ್ ರೈಡಿಂಗ್ ಇತ್ತು, ಅದನ್ನು ಕೂಡ ಆಡಿದ್ರು ಡುಮ್ಮು. ಇವಾಗ ವೆಲ್ಕಮ್ ಡ್ರಿಂಕ್ ಬೆಳಗ್ಗೆ ತಗೊಂಡಿರ್ಲಿಲ್ಲ, ಸೊ ಇವಾಗ ವೆಲ್ಕಮ್ ಡ್ರಿಂಕ್ ಕುಡಿಯೋಣ ಅಂತ ಹೇಳಿ ಹೋಗ್ತಿದ್ದೀವಿ. ಆಕ್ಟಿವಿಟೀಸ್ 4 ಇತ್ತು. ಅದರಲ್ಲಿ ಒಂದು ಫಿಶ್ ಸ್ಪಾ, ಅದು ಬಂದು ಪರ್ ಪರ್ಸನ್ 100. ಗೋ ಕಾರ್ಟಿಂಗ್ ಇತ್ತು, ಅದು 200. ಅಂಡ್ ಸ್ಕೈ ಸೈಕ್ಲಿಂಗ್ 300. ಮತ್ತೆ ಬಾಲ್ ಪೇಂಟಿಂಗ್ ಬಂದು 300 ಪರ್ ಪರ್ಸನ್ ಇತ್ತು. ಸೊ ಅದ್ಯಾವುದೂ ನಾವು ಪೇಯ್ಡ್ ಆಕ್ಟಿವಿಟೀಸ್ ಆಡಕ್ ಹೋಗ್ಲಿಲ್ಲ. ಇದೊಂದು ಫಿಶ್ ಸ್ಪಾ, ಬೇಬಿ ಆಟ ಆಡಬೇಕು ಅಂತ ಅನ್ಕೊಂಡ್ಲು, ಹಂಗಾಗಿ ಬೇಕು ಅಂತ ಆಟ ಮಾಡಿದ್ದಕ್ಕೆ ಇದೊಂದು ಫಿಶ್ ಸ್ಪಾ ಒಂದು ತಗೊಂಡ್ವಿ. ಇದು ಪರ್ ಪರ್ಸನ್ 100 ರೂಪೀಸ್. ಅಲ್ಲಿಂದ ನೆಕ್ಸ್ಟ್ ನಾವು ಬಂದಿದ್ದು ಇಲ್ಲಿ ಕ್ರಿಕೆಟ್ ಇತ್ತು. ಸೊ ಅದಕ್ಕೋಸ್ಕರ ಡುಮ್ಮು ಆಡ್ತೀನಿ ಅಂತಂದ್ರು. ಇಲ್ಲಿ ಏನಪ್ಪ ಅಂದರೆ ಆಟೋಮೆಟಿಕ್ ಅದೇ ಬಾಲು ಬೌಲ್ ಆಗುತ್ತೆ, ಅದನ್ನು ನಾವು ಬ್ಯಾಟಿಂಗ್ ಮಾಡಬೇಕು. 6 ಬಾಲ್ಸ್ ಇರುತ್ತೆ, 2 ಕೂಪನ್ ಕಟ್ ಆಗುತ್ತೆ ಅದಕ್ಕೆ. ಸೊ ಅದನ್ನು ಇವಾಗ ಆಡ್ತಿದ್ದಾರೆ ಡುಮ್ಮು. ಆಮೇಲೆ ಇವಾಗ ಬೇಬಿಗೆ ಈ ಬಂಜಿ ಜಂಪಿಂಗ್ ಆಡಿಸಿದ್ವಿ. ಆ್ಯಕ್ಚುಲಿ ಭಯವಾಗುತ್ತೆ ಅಂತ ಅಂದ್ಲು, ಆದರೂ ಪರವಾಗಿಲ್ಲ ಆಡು ಬೇಬಿ ಅಂತ ಹೇಳ್ಬಿಟ್ಟು ಆಡಿಸಿದ್ವಿ. ಅವಳಿಗೆ ಖುಷಿ ಆಯಿತು. ಆ್ಯಂಡ್ ನಾನು ಆಡಿದ್ದೀನಿ ಇದನ್ನು ಒಂದ್ಸಲ ಕೇರಳ ಟ್ರಿಪ್ ಹೋದಾಗ, ಹಂಗಾಗಿ ನನಗೆ ಭಯ ಆಗುತ್ತೆ ಅಂತ ಹೇಳ್ಬಿಟ್ಟು ಬೇಡ ಅಂತಿದ್ದೆ. ಡುಮ್ಮು ಏನಾಗಲ್ಲ, ಬೇಬಿನೇ ಆಡಿದಾಳೆ, ಏನಾಗಲ್ಲ ಆಡು ಆಡು ಅಂತ ಫೋರ್ಸ್ ಮಾಡಿದ್ರು. ಹಂಗಾಗಿ ಫೈನಲ್ ಆಗಿ ನಾನು ಕೂಡ ಆಡಿದೆ. ಅದು ಮೇಲೆ ಹೋಗೋವಾಗ ಏನೋ ಒಂದ್ಸಲ, ಬಟ್ ಕೆಳಗಡೆ ಬರೋವಾಗ ತುಂಬ ಭಯ ಆಗುತ್ತೆ. ಬಟ್ ಚೆನ್ನಾಗಿತ್ತು, ಎಂಜಾಯ್ ಮಾಡಿದ್ವಿ. ಬೇಬಿನೂ ಕೂಡ ಆಡಿದ್ಲು, ನಾನು ಆಡಿದೆ. ಆ್ಯಂಡ್ ಡುಮ್ಮು ಇದನ್ನು ಆಡಕ್ಕೆ ಹೋಗ್ಲಿಲ್ಲ, ಅವ್ರಿಗೆ ಭಯ ಅಂತ ಹೇಳಿ. ಸೊ ಇದೊಂದು ಗೇಮ್ ಆಡಿದ್ರು ಡುಮ್ಮು. ಇಲ್ಲಿ ಬಾಟಲ್ಸ್ ನೇತಾಕಿರ್ತಾರೆ, ಒಬ್ರಿಗೆ 6 ಗೋಲಿ ಕೊಡ್ತಾರೆ, ಅದನ್ನು ಶೂಟ್ ಮಾಡಬೇಕು ಇದರಿಂದ. ಸೊ ಅದೊಂದು ಆಡಿದ್ರು. ನಾನೇನು ಆಡಕ್ ಹೋಗ್ಲಿಲ್ಲ, ಲಾಸ್ಟಲ್ಲಿ ಒಂದು ಗೋಲಿ ಏನೋ ಕೊಟ್ಟರು, ಬಟ್ ಚೆನ್ನಾಗಿತ್ತು ಇದು ಕೂಡ. ಆ್ಯಂಡ್ ಇಲ್ಲಿ ನೆಕ್ಸ್ಟ್ ಬಂದಾದ್ಮೇಲೆ ಟ್ರೀ ಕ್ಲೈಂಬಿಂಗ್ ಇತ್ತು. ಇದು ಚಿಕ್ಕವ್ರಿಗೆ ಮಾತ್ರ, ಹಂಗಾಗಿ ಬೇಬಿ ಒಬ್ಳು ಆಡಬೇಕು ಅಂದ್ಲು. ಅಲ್ಲಿ ತುದಿಯಲ್ಲಿ ಬೆಲ್ ಹಾಕಿರ್ತಾರೆ, ಸೊ ಕ್ಲೈಂಬ್ ಮಾಡ್ಕೊಂಡು ಹೋಗಿ ಆ ಬೆಲ್ನ ಮಾಡಬೇಕು. ಆ್ಯಂಡ್ ನೆಕ್ಸ್ಟ್ ಫಸ್ಟ್ ಗೇಮ್ ನಾವು ಬೇಬಿಗೆ ಆಡಿಸಿದ್ವಲ್ಲ, ಒಂದು ಯಾವುದು ಲ್ಯಾಡರ್ ಕ್ಲೈಂಬಿಂಗು. ಸೊ ಅದನ್ನು ದೊಡ್ಡವರು ಕೂಡ ಆಡ್ಬೋದು ಅಂತ ಹೇಳಿದ್ರು, ಹಂಗಾಗಿ ಇಲ್ಲಿ ಬಂದು ನಾನು ಕೂಡ ಆಡಿದೆ. ಆ್ಯಂಡ್ ಡುಮ್ಮನು ಆಡಿದ್ರು. ಇದು ನೋಡೋಕ್ಕೆ ಈಸಿ ಅನಿಸುತ್ತೆ, ಬಟ್ ಸಖತ್ ಡಿಫಿಕಲ್ಟು. ಅಲ್ಲಿ ಮೇಲೆ ಬೆಲ್ ಕಾಣಿಸ್ತಿದೆಯಲ್ಲ, ಅಲ್ಲಿ ಹೋಗ್ಬಿಟ್ಟು ಬೆಲ್ ಮಾಡಿಬಿಟ್ಟು ಬರಬೇಕು. ಅದು ಲ್ಯಾಡರ್ ಆ ಕಡೆ ಈ ಕಡೆ ಅಲ್ಲಾಡ್ತಿರುತ್ತೆ, ಸಖತ್ ಕಷ್ಟ. ಫೈನಲಿ ಫಸ್ಟು ಡುಮ್ಮು ಹೋದ್ರು, ಅದಾದಮೇಲೆ ನಾನು ಕೂಡ ಹೋಗಿ ಆಡಿದೆ. ಚೆನ್ನಾಗಿತ್ತು, ನೈಸ್ ಎಕ್ಸ್ಪೀರಿಯನ್ಸ್. ಇದೀವಿ ಈಗ. ಇಲ್ಲಿ ಊಟ ಇಲ್ಲೆಲ್ಲ ನಾನ್ ವೆಜ್ಜಾ? ಯಪ್ಪ ದೇವ್ರೆ, ವೆಜ್ ನಮ್ಮದು, ಇಲ್ಲೆಲ್ಲ ನಾನ್ ವೆಜ್. ಸೊ ಹ್ಯಾಂಡ್ ವಾಶ್ ಮಾಡ್ಕೊಂಡು ಊಟಕ್ಕೆ ಹೋಗೋಣ ಈಗ. ಫೈನಲಿ ಊಟಕ್ಕೆ ಬಂದೆ. ನಂದು ಇನ್ನು ಒಂದೇನೋ ಕೂಪನ್ ಇದೆ, ಬೇಬಿದು 2 ಇದೆ. ಡುಮ್ಮದು ಎಷ್ಟಿದೆ ಕೂಪನ್? 5 ಕೂಪನ್ ಇದೆ. ಗೈಸ್ ಫಸ್ಟು ಡೆಸರ್ಟಿಗೆ ಗುಲಾಬ್ ಜಾಮೂನ್. ಇದೆಂತ ಹಲ್ವಾ? ಕ್ಯಾರೆಟ್ ಹಲ್ವಾ. ಇದೇನು? ಇದು ಕಸ್ಟರ್ಡ್.
ಇದು ಕಲ್ಕಂಡ್ ಅಂತ, ಇದು ಜಿಲೇಬಿ. ನೋಡಿ ಇವರಿಬ್ರು ಬೇಬಿ ಸ್ಪೂನ್. ಪಾಪ ಬೇಬಿ ವಿಶ್ವಾಗ್ಬಿಟ್ಟಿತ್ತು ತುಂಬಾ ಅಂತ ಅಲ್ಲೇ ಡೆಸರ್ಟ್ ಎಲ್ಲ ಇಟ್ಟಿದ್ರಲ್ಲ, ಅಲ್ಲಿ 2 ಜಾಮೂನ್ ತಗೊಂಡ್ ತಿಂದ್ರು. ಅದಾದ್ಮೇಲೆ ಇವಾಗ ಒಳಗಡೆ ಬರ್ತಾ ಇದೀವಿ. ಇಲ್ಲಿ ಒಳಗಡೆ ಡೈನಿಂಗ್ ಆಪ್ಷನ್ ಕೂಡ ಇದೆ, ಹಿಂಗೆ ಕುತ್ಕೊಂಡು ತಿನ್ಬೋದು. ಹೊರಗಡೆ ಕೂಡ ಕುತ್ಕೊಂಡು ತಿನ್ನೋ ಆಪ್ಷನ್ ಇದೆ. ಅಂಡ್ ಫಸ್ಟಿಗೆ ಬಂದ ತಕ್ಷಣ ಎಗ್ ಫ್ರೈಡ್ ರೈಸ್ ಇತ್ತು, ಯಮ್ಮಿಯಾಗಿ ನೋಡಕ್ ಸಖತ್ ಚೆನ್ನಾಗಿತ್ತು. ನಂಗೂ ತುಂಬಾ ಹಶ್ವಾಗ್ಬಿಟ್ಟಿತ್ತು. ಅಂಡ್ ಇಲ್ಲಿ ರೈತ. ನೆಕ್ಸ್ಟ್ ಬಂದು ಚಿಕನ್ ಅಥವಾ ಮಟನ್ ಬಿರಿಯಾನಿ ಇದು. ಅಂಡ್ ಇದು ಚಿಕನ್ ಮಸಾಲ, ಇದು ಎಗ್ ಮಸಾಲ, ಇದು ಮಟನ್ ಅಥವಾ ಚಿಕನ್ ಫ್ರೈಯೋ ಏನೋ ಇತ್ತು. ಅಂಡ್ ಇಲ್ಲಿ ಸೂಪ್ ಕೂಡ ಇತ್ತು, ನಾನ್ ವೆಜ್ ಸೂಪ್. ಈ ಕಡೆ ಬಂದ್ರೆ ಇಲ್ಲಿ ಫುಲ್ ವೆಜಿಟೇರಿಯನ್. ಆಕ್ಚುಲಿ ವಾಯ್ಸ್ ಓವರ್ ಕೊಡೋದು ಬೇಡ ಅಂತ ಹೇಳಿ ಹಂಗೆ ಅಲ್ಲೇ ಹೇಳಿದ್ದೆ, ಬಟ್ ಅಲ್ಲಿ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಪ್ಲೇ ಆಗ್ತಾ ಇದ್ರಿಂದ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಇದು ವೆಜಿಟೇಬಲ್ ಸೂಪ್, ಇದು ರೈತ. ಅಂಡ್ ಇದು ಬಂದು ಕಾರ್ನ್ ರೈಸ್, ಇದು ಯಮ್ಮಿಯಾಗಿ ಚೆನ್ನಾಗಿತ್ತು. ಅಂಡ್ ನೂಡಲ್ಸ್ ಅಂತೂ ವೆಜ್ ನೂಡಲ್ಸ್ ಸಖತ್ತಾಗಿತ್ತು, ನೋಡಕ್ ಎಷ್ಟು ಚೆನ್ನಾಗಿದ್ದು ಅಷ್ಟೇ ತಿನ್ನೋಕ್ಕೂ ಚೆನ್ನಾಗಿತ್ತು. ಇದು ಬಂದು ದಾಲ್, ಇದು ರೈಸ್, ಇದು ರಸಂ. ನೆಕ್ಸ್ಟ್ ಉಲ್ಟಾ ತೋರಿಸ್ತಾ ಇದ್ದೀನಿ ಆ್ಯಕ್ಚುಲಿ ನಾನು, ಇಲ್ಲೆಲ್ಲ ಪ್ಲೇಟ್ಸ್ ಇಟ್ಟಿರ್ತಾರೆ. ಆ್ಯಂಡ್ ಇದು ವೆಜ್ ಸಲಾಡು, ಇದು ಕಿಮ್ಚಿ ಏನೋ ಕ್ಯಾಬೇಜಲ್ಲಿ ಮಾಡಿರೋದು, ಅಂದರೆ ಚೆನ್ನಾಗಿರಲಿಲ್ಲ ಇದು, ನಾನು ಟೇಸ್ಟ್ ಮಾಡಿದೆ. ಆ್ಯಂಡ್ ಇದು ಏನೋ ಕುಕುಂಬರ್ ಎಲ್ಲ ಹಾಕಿದ್ರು, ಕ್ಯಾರೆಟ್ ಎಲ್ಲ. ಇದು ಬೀಟ್ರೋಟು. ಆ್ಯಂಡ್ ಇದು ಬೇಬಿ ಪೊಟ್ಯಾಟೊ ಮಸಾಲ, ಇದು ಚೆನ್ನಾಗಿತ್ತು. ಆ್ಯಂಡ್ ನೆಕ್ಸ್ಟ್ ಬಂದು ಗೋಬಿ ಮಂಚೂರಿಯನ್ ಇತ್ತು, ಇದು ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿತ್ತು. ಇದು ವೆಜ್ ಕರಿ, ಇದು ಪನ್ನೀರ್ ಬಟರ್ ಮಸಾಲ, ಆ್ಯಂಡ್ ಇದು ಮೊಸರನ್ನ. ಆ್ಯಂಡ್ ಇದು ಬಂದು ನಾನಿಲ್ಲಿ ಸೂಪು, ವೆಜ್ ಸೂಪ್ ಇದು ಗೋಬಿ, ಇದು ಬೀಟ್ರೋಟ್ದೇನೋ, ಇದು ಸಲಾಡು, ಇದು ಕಿಮ್ಚಿ ಸಲಾಡು, ಇದು ವೆಜ್ ಸಲಾಡು, ನೂಡಲ್ಸು, ಇದು ಗೋಬಿ. ಫಸ್ಟ್ ಇದನ್ನು ಟ್ರೈ ಮಾಡಿ ನೆಕ್ಸ್ಟು ಏನಿದೆ ನೋಡೋಣ. ಬೇಬಿಗೆ ನೋಡಿ ಇಷ್ಟ ಹಾಕಿದ್ದೀನಿ, ಒಂದು ತಿಂದಿಲ್ಲ. ನೀವೇನು ತೊಗೊಂಡಿದ್ದೀರಾ? ಸೊ ಫಸ್ಟಿಗೆ ನಾನು ಸಲಾಡ್ಸು ಅಂದರೆ ವೆಜಿಟೇಬಲ್ ಸಲಾಡ್ಸ್ ಏನಿದೆ ಅದು ಮತ್ತು ಸ್ಟಾರ್ಟರ್ಸ್ನ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಅದನ್ನು ಹಾಕೊಂಡು ಬಂದೆ. ಹಂಗೆ ಬೇಬಿಗೂ ಅದನ್ನೇ ಹಾಕೊಂಡು ಬಂದೆ. ಬಟ್ ಅವಳಿಗೆ ಅದೇನು ಇಷ್ಟ ಆಗಿಲ್ಲ ಅಂತ ಗೋಬಿ 1-2 ಪೀಸನ್ನು ತಿಂದ್ಲು. ಅದಾದಮೇಲೆ ಅವಳಿಗೆ ರೋಟಿ ಮತ್ತು ಕರಿ ಬೇಕಿತ್ತಂತೆ, ಅದು ಬೇಕು, ಬೇರೆ ಏನು ಬೇಡ ಅಂತ ಕೂತಿದ್ಲು. ಬಟ್ ಫೋರ್ಸ್ಫುಲಿ ಸ್ವಲ್ಪ ನೂಡಲ್ಸ್ ಆಗಿರ್ಬೋದು, ರೈಸ್ ಆಗಿರ್ಬೋದು, ಕಾರ್ನ್ ರೈಸು ಆ್ಯಂಡ್ ಗೋಬಿ ಮಂಚೂರಿಯನ್ನು, ಅದನ್ನು ಸ್ವಲ್ಪ ಕರ್ಡ್ ರೈಸು ಎಲ್ಲ ಕೂಡ ಹಂಗೆ ನಾನೇ ತಿನ್ನಿಸ್ತಾ ಇದ್ದೆ. ಹಿಂಗೆ ಹೊರಗಡೆ ಬಂದರೆ ಅವಳಿಗೇನು ತಿನ್ನಲ್ಲ, ಹಂಗಾಗಿ ನಮಗೆ ಟ್ರಿಪ್ಪಿಗೆಲ್ಲ ಕಳ್ಸೋಕ್ಕೆ ಸ್ವಲ್ಪ ಬೇಜಾರು ಅನಿಸುತ್ತೆ. ಮನೆ ಫುಡ್ಡೇ ಬೇಕು ಅಂತಿರ್ತಾಳೆ. ಹಿಂಗೆ ಹೊರಗಡೆ ಕರ್ಕೊಬಂದಾಗ ನಾವೇ ಫೋರ್ಸ್ಫುಲಿ ತಿನ್ನಿಸ್ಬೇಕು ಅವಳಿಗೆ. ಇವಾಗಲೂ ನೋಡಿ ಬೇಡ ಬೇಡ ಅಂತಿದ್ದಾಳೆ. ಸೊ ಈ ಸ್ಟಾರ್ಟರ್ಸ್ ಎಲ್ಲ ಏನು ತೊಗೊಂಡಿದೆ ಅದಂತೂ ನಂಗೆ ಸಖತ್ ಇಷ್ಟ ಆಯಿತು. ಆ್ಯಂಡ್ ಈ ರೋಟಿ, ಬಿಸಿ ಬಿಸಿ ರೋಟಿ ಎಲ್ಲ ಅಲ್ಲೇ ಮಾಡಿಕೊಡ್ತಾ ಇದ್ರು ನಾವು ಕೇಳಿದಾಗ ಎಷ್ಟು ಬೇಕು ಅಂತೇಳಿ. ಹಾಗೆ ದೋಸೆ ಆಪ್ಷನ್ ಕೂಡ ಇತ್ತು, ಬಿಸಿ ಬಿಸಿ ದೋಸೆ, ನಮ್ಗೆ ಯಾವ ದೋಸೆ ಬೇಕೋ ಆ ದೋಸೆನ ಅಲ್ಲೇ ಹಾಕ್ಕೊಡ್ತಾರೆ, ಅದು ಕೂಡ ಇತ್ತು. ಬಟ್ ಅದನ್ನು ನಾನು ಇಲ್ಲಿ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಬಟರ್ ನಾನು, ರೋಟಿ ಕರಿ ಎಲ್ಲ ಕೂಡ ಸಿಗ್ತಾ ಇತ್ತು. ಸೊ ಸ್ಟಾರ್ಟರ್ಸ್ ಎಲ್ಲ ನಾನು ಕಂಪ್ಲೀಟ್ ಮಾಡಾದ್ಮೇಲೆ ಎಗ್ ಮಸಾಲ ಮತ್ತು ಎಗ್ ಫ್ರೈಡ್ ರೈಸ್ ಕೂಡ ಹಾಕೊಂಡು ಬಂದಿದ್ದೆ. ಅದಾದಮೇಲೆ ಕಾರ್ನ್ ರೈಸು ಮತ್ತು ರೈತ ಕೂಡ ಹಾಕೊಂಡು ಬಂದಿದ್ದೆ. ಕಾರ್ನ್ ರೈಸ್ ಮತ್ತು ರೈತ ನಂಗೆ ಸಖತ್ ಇಷ್ಟ ಆಯಿತು. ಆಮೇಲೆ ರೋಟಿ ಮತ್ತು ಪನ್ನೀರ್ ಬಟರ್ ಮಸಾಲ, ಬೇಬಿಗೆ ನನಗೆ ಅಂತ ಹೇಳ್ಬಿಟ್ಟು ಒಂದು ರೋಟಿ ಮತ್ತು ಪನ್ನೀರ್ ಬಟರ್ ಮಸಾಲ ತೊಗೊಂಡು ಬಂದಿದ್ವಿ. ಬಟ್ ಪನ್ನೀರ್ ಸ್ವಲ್ಪ ಸ್ವೀಟ್ ಇತ್ತು. ಅದು ಬಿಟ್ಟರೆ ಈ ಎಗ್ ಫ್ರೈಡ್ ರೈಸು ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಒಂದು ಸ್ವಲ್ಪ ಎಗ್ ಸ್ಮೆಲ್ ಬರ್ತಿತ್ತು. ಬಟ್ ಎಗ್ ಮಸಾಲ ಮಾತ್ರ ನನಗೆ ಸಖತ್ ಇಷ್ಟ ಆಯಿತು. ಚೆನ್ನಾಗಿದೆ ಅಂದ್ಕೊಂಡು ಚೆನ್ನಾಗಿದೆ. ಇಲ್ಲಿ ನೋಡಿ ಫುಲ್ಲು ಎಷ್ಟು ಚಂದ ಇದೆ. ಇಲ್ಲೆಲ್ಲ ಫೋಟೋಸ್ ಎಲ್ಲ ತಗೊತಾ ಇದ್ದಾರೆ. ಸಖತ್ ಇಷ್ಟ ಆಯಿತು. ಫುಡ್ ಕೂಡ ಚೆನ್ನಾಗಿದೆ, ಫುಡ್ ಅಂತೂ ಸಕ್ಕತ್ತಾಗಿದೆ. ಆ್ಯಂಡ್ ಗೇಮ್ಸು ಅಷ್ಟೇ ಚೆನ್ನಾಗಿದೆ. ವರ್ತ್ ಅನ್ನಿಸ್ತು ಇಲ್ಲಿಗೆ ಬಂದಿದ್ದು. ಸ್ಟೇ ಮಾಡೋಕ್ಕಿಂತ ಈ ಥರ ಬಂದು ಹೋದರೆ ಸೊ ಇಲ್ಲಿ ಒಳಗಡೆ ಬಂದ್ವಿ. ಇಲ್ಲಿ ಕ್ಯಾರೆಟ್, ಕೊಕೊಂಬರ್ ಇನ್ಫ್ಯೂಸ್ಡ್ ವಾಟರ್ ಮತ್ತು ಪೈನಾಪಲ್ ಇನ್ಫ್ಯೂಸ್ಡ್ ವಾಟರ್ ಅಂತ ಇನ್ನೂ ಇಟ್ಟಿದ್ರು. ಸೊ ನೋಡೋಣ ಅಂತ ಟ್ರೈ ಮಾಡೋಣ ಅಂತ ನೋಡಿದ್ವಿ. ಏನಿಲ್ಲ, ನಾರ್ಮಲ್ ವಾಟರ್ ಕುಡ್ದಂಗೆ ಆಗುತ್ತೆ, ನೀರು ಕುಡ್ದಂಗೆ. ಬಟ್ ಏನಂದರೆ ಆ ಫ್ಲೇವರ್ಸ್ ಬರ್ತಾ ಇರುತ್ತೆ ಅಷ್ಟೇ. ಅದಾದಮೇಲೆ ಇಲ್ಲಿ ಡೆಸರ್ಟಿಗೆ ಜಾಮೂನ್ ಇತ್ತು. ಜಾಮೂನ್ ಅವಾಗಲೇ ತಿಂದಿದ್ದರಿಂದ ಮತ್ತೆ ತೊಗೊಳಕ್ಕೆ ಹೋಗಲಿಲ್ಲ. ಜಿಲೇಬಿ ತೊಗೊಂಡೆ. ಈ ಕಷ್ಟೇ ಟೇಸ್ಟ್ ಮಾಡೋಣ ಅಂತ ತೊಗೊಂಡೆ, ನಂಗೆ ಇಷ್ಟ ಆಗಲಿಲ್ಲ. ಅದಾದಮೇಲೆ 3 ಫ್ಲೇವರ್ಸ್ ಆಫ್ ಐಸ್ ಕ್ರೀಮ್ ಇತ್ತು. ಅದರಲ್ಲಿ ನಾನು ವೆನಿಲಾ ಫ್ಲೇವರ್ ತೊಗೊಂಡೆ, ಸ್ಟ್ರಾಬೆರಿ ಕೂಡ ಇತ್ತು. ಅಲ್ಲಿಂದ ಊಟ ಎಲ್ಲ ಮುಗಿಸ್ಕೊಂಡು ಇದೊಂದು ಬೇಬಿ ಆಟ ಆಡಿರಲಿಲ್ಲ ಅಂತ ಹೇಳ್ಬಿಟ್ಟು ಇದನ್ನ ಆಟ ಆಡೋಣ ಅಂತ ಹೇಳಿ ಬಂದ್ವಿ. ಅವಾಗಲೇ ಬಂದಾಗ ಸ್ವಲ್ಪ ಕ್ಯೂ ಇತ್ತು ಇಲ್ಲಿ, ಹಂಗಾಗಿ. ಆ್ಯಂಡ್ ಇದು ಏರ್ ನಿಲ್ತಾ ಇರಲಿಲ್ಲ, ಅವಾಗ ಬ್ಲೋ ಮಾಡಬೇಕಿತ್ತು, ಹಂಗಾಗಿ ಅವಾಗ ಆಡೋಕ್ಕಾಗಲಿಲ್ಲ. ಫೈನಲಿ ಇವಾಗ ಆಟ ಆಡಿದ್ವಿ. ಸೊ ಫೈನಲ್ ಆಗಿ ಲಾಸ್ಟಿಗೆ ನಾವಿಲ್ಲಿ ಸ್ವಿಮ್ಮಿಂಗ್ ಪೂಲಿಗೆ ಬಂದಿದ್ದೀವಿ. ಇವಾಗ ಆ ಕಡೆ ಬಿಸಿಲಿದೆಯಲ್ಲ ಅಲ್ಲೋಗ.
ನೋಡಿ ಇಬ್ರು ಹೋಗು ಬೇಬಿ. ಏ ಬೇಬಿ ಗೋ ದೇರ್. ಇಲ್ಲಿ ನೋಡಿ, ಇಲ್ಲಿ ಇದನ್ನ ಆಡ್ತಾರಂತೆ. ಏನ್ ಆಡ್ತಾರ ನೋಡೋಣ. ಈಗ ಆಡ್ಲಿಲ್ಲ ಅಂದ್ರೆ ತಲೆ ಕೆಳಗಾಗುತ್ತೆ ಡುಮೋದು. 360 ಡಿಗ್ರಿ 360 ಡಿಗ್ರಿ ಸೈಕ್ಲಿಂಗ್ ನಡೀತಾರ. ಹಾಡಲ್ಲ ನೀವು ಹೊರಗೆ ಚಿಕ್ಕ ಮಕ್ಳು ತರ ಆಟ ಆಡ್ತಿದ್ದೀರಲ್ಲ. ಜೋರಾಗಿ ತುಣೀರಿ. ಸೊ ಅವಾಗಿಂದ ಇದೊಂದು ಆಡಬೇಕು ಅಂತಿದ್ರು. ನಾನು ಹೇಳ್ದೆ ಆಗಲ್ಲ ಅಂತ ಹೇಳ್ಬಿಟ್ಟು, ಆದ್ರೂ ಆಡ್ತೀನಿ ಅಂತ ಬಂದರು. ಇವಾಗ ನೋಡಿದ್ರೆ ಅರ್ಧಂಬರ್ಧ ಆಡ್ಬಿಟ್ಟು ಇಲ್ಲ ಆಗಲ್ಲ ಅಂತ ಹೇಳಿ ವಾಪಸ್ ಬಂದರು. ಅದಾದಮೇಲೆ ಲಾಸ್ಟಲ್ಲಿ ಇನ್ನೂ ಒಂದು 2-3 ಕೂಪನ್ಸ್ ಏನೋ ಇತ್ತು ಅಂತ ಹೇಳ್ಬಿಟ್ಟು, ಪಾಯಿಂಟ್ಸ್ ಇತ್ತು ಅಂತ ಅಗೇನ್ 3 ಜನ ಜಿಪ್ ಲೈನ್ ಆಡಿದ್ವಿ. ಇದನ್ನು ಬೇಬಿ ಹೋದ್ಲು ಫಸ್ಟು, ಅದಾದಮೇಲೆ ಡುಮ್ಮು ಹೋದ್ರು, ನೆಕ್ಸ್ಟು ನಾನು ಹೋದೆ. ಇದು ಒಂಥರ ಚೆನ್ನಾಗಿತ್ತು. ಸೊ ಇದನ್ನು ನಾವು 2 ಸಲ ಆಡಿದ್ವಿ. ಆ್ಯಕ್ಚುಲಿ ಫಸ್ಟ್ ಟೈಮ್ ಒಂದ್ಸಲ ಆಡಿದ್ವಿ. ಸೊ ಫುಲ್ ರೈನ್ ಡ್ಯಾನ್ಸ್, ಸ್ವಿಮ್ಮಿಂಗ್ ಪೂಲ್ ಎಲ್ಲ ಮುಗಿಸ್ಕೊಂಡು ಈಗ ಇಲ್ಲಿ ಸ್ನ್ಯಾಕ್ಸ್ ಮತ್ತು ಕಾಫಿ ಸಿಗುತ್ತಂತೆ ಅಥವಾ ಟೀ ಅಂತ ಸಿಗುತ್ತಂತೆ, ಅದಕ್ಕೆ ಅಂತ ಹೋಗ್ತಾ ಇದ್ದೀವಿ. ಅದನ್ನು ಮುಗಿಸ್ಕೊಂಡು ಮನೆಗೆ ಹೋಗಬೇಕು. ಸೊ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ರೆಸಾರ್ಟ್ ಚೆನ್ನಾಗಿದೆ, ಬರ್ಬೋದು. ವಾಶ್ರೂಮ್ಸ್ ಎಲ್ಲ ಪರವಾಗಿಲ್ಲ, ಕ್ಲೀನಾಗಿದೆ. ಸೊ ಇವತ್ತು ಸ್ವಲ್ಪ ಜನ ಕಡಿಮೆ ಇದ್ದರು ಆ್ಯಕ್ಚುಲಿ. ಸೊ ಡುಮ್ಮನು ಹೋಗ್ತಿದ್ದಾರೆ, ನಾನು ಬೇಬಿ ಎಲ್ಲ ಹೋಗ್ತಾ ಇದ್ದೀವಿ. ನೋಡಿ ಇಲ್ಲಿ ನಮ್ಮ ಪ್ಯಾಕೇಜಲ್ಲಿ ಬಂದು ಆಫ್ಟರ್ನೂನ್ ಲಂಚ್ ಮತ್ತು ಈವ್ನಿಂಗ್ ಸ್ನ್ಯಾಕ್ಸ್, ಟೀ ಎಲ್ಲ ಕೂಡ ಇನ್ಕ್ಲೂಡ್ ಆಗಿತ್ತು. ಸೊ ಸ್ನ್ಯಾಕ್ಸಿಗೆ ಇಲ್ಲಿ ಬಿಸ್ಕೆಟ್ಸ್ ಇಟ್ಟಿದ್ರು, ಖಾರ ಬೂಂದಿ ಮತ್ತು ಇವೇನೋ ಒಂದು ಸ್ನ್ಯಾಕ್ಸ್ ಇಟ್ಟಿದ್ರು, ಅದು ಸ್ವೀಟು, ಮತ್ತು ಬೋಂಡಾ ಇತ್ತು, ಕಡಲೆಬೇಳೆ ವಡೆ, ಖಾರ ಬೂಂದಿ, ಚಟ್ನಿ ಮತ್ತು ಕಡಲೆಕಾಳು ಉಸ್ಲಿ ಥರ ಮಾಡಿರ್ತಾರೆ ಚೆನ್ನದಲ್ಲಿ, ಅದು ಕೂಡ ಇತ್ತು. ಕುಡಿಯೋಕ್ಕೆ ಬರ್ತು ಟೀ ಇತ್ತು, ಕಾಫಿ ಇತ್ತು, ಮತ್ತು ಲೆಮನ್ ಟೀ ಇತ್ತು, ಬ್ಲ್ಯಾಕ್ ಟೀ ಇತ್ತು, ಮತ್ತು ಹಾಟ್ ಮಿಲ್ಕ್ ಇತ್ತು. ಸೊ ನಾನು ಕಡಲೆಬೇಳೆ ವಡೆ, ಬೋಂಡ ಮತ್ತು ಖಾರ ಬೂಂದಿ ಇದೊಂದು ಸ್ನ್ಯಾಕ್ಸ್ ಹಾಕೊಂಡು ಹೋಗಿದ್ದೆ. ಅದಾದಮೇಲೆ ಡುಮ್ಮಿಗೆ ಅಂತ ಲೆಮನ್ ಟೀ ತೊಗೊಂಡು ಹೋಗಿದ್ದೆ. ಬಟ್ ಅವರು ಲೆಮನ್ ಟೀ ಬೇಡ ನನಗೆ ಅಂದರು, ಹಂಗಾಗಿ ನಾನೇ ಲೆಮನ್ ಟೀ ತೊಗೊಂಡೆ. ಅವರು ಕಾಫಿ ತೊಗೊಂಡ್ರು. ಆ್ಯಂಡ್ ಬೇಬಿಗೆ ಕಾಫಿ ಮತ್ತು ಹಾಲು ಮಿಕ್ಸ್ ಮಾಡಿ ಕೊಟ್ಟಿದ್ವಿ. ಅವಳು ಕೂಡ ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಲು. ಪಾನಿಪುರಿ ಚೆನ್ನಾಗಿದ್ಯಾ? ನೋಡಿ ಮತ್ತೆ ಪಾನಿಪುರಿ ಅದು ಹಾಕ್ಸ್ಕೊ ಬಂದಿದ್ದು ಮೆತ್ತಗಾಗಿತ್ತಲ್ಲ, ಅದಕ್ಕೆ ಮತ್ತೆ ಅಲ್ಲೇ ಹಾಕ್ಸ್ಕೊಂಡು ತಿಂದು ಬರ್ತೀನಿ ಅಂತ ಹೋಗಿರೋದು. ನೋಡಿ ಯಪ್ಪ, ಇಲ್ಲಿ ಸನ್ಸೆಟ್ ಕೂಡ ಆಗೋದನ್ನ ನೋಡ್ಬೋದು. ನೀವು ನೋಡ್ತಿರ್ಬೋದು, ಅಲ್ಲೇ ನಾವು ಸ್ನ್ಯಾಕ್ಸ್ ತಿಂದಿದ್ದು. ಈ ಬಂಡೆ ಮೇಲೆ ಹತ್ಕೊಂಡು ಬಂದು ಇಲ್ಲಿ ಕುತ್ಕೊಂಡು ಸ್ವಲ್ಪ ಚಿಲ್ ಮಾಡಿಕೊಂಡು ಆರಾಮಾಗಿ ಫೋಟೋಸ್ ಎಲ್ಲ ತೊಗೋಬೋದಿತ್ತು. ಸೊ ಹಂಗಾಗಿ ಅಲ್ಲಿ ಸನ್ಸೆಟ್ ಎಲ್ಲ ನೋಡಿಕೊಂಡು ಇವಾಗ ಕೆಳಗಡೆ ಎಲ್ಲ ಬಂದು ಇಲ್ಲಿ ಫೋಟೋಸ್ ಎಲ್ಲ ತೊಗೊಂಡ್ವಿ. ಆ್ಯಂಡ್ ಇವಾಗ ಆಲ್ಮೋಸ್ಟ್ 5:30 ಆಗಿದೆ. 5:30ಗೆ ಕ್ಲೋಸಿಂಗ್ ಆ್ಯಕ್ಚುಲಿ. ಇವಾಗ ಮನೆಗೆ ಹೋಗ್ತಾ ಇದ್ವಿ. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗಿರುತ್ತೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಸಪೋರ್ಟ್ ಕೂಡ ಮಾಡಿ. ನೆಕ್ಸ್ಟ್ ಮತ್ತೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ. ಟೇಕ್ ಕೇರ್, ಬಾಯ್.